ಹಾಯ್ ಫ್ರೆಂಡ್ಸ್, ನಾನು ಶ್ರೀನಿವಾಸ್ ಮಹೇಂದ್ರಕರ್. ಇವತ್ತು ಮತ್ತೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ತಿಳಿಸ್ಬೇಕು ಅಂತ ಮಾಡಿದ್ದೀನಿ. ತುಂಬ ಆರೋಗ್ಯ ಇರ್ತಾನೆ ಅವನು ಬಿಸ್ನೆಸ್ ಮ್ಯಾನ್ ತುಂಬ ರಿಚ್ ಇರ್ತಾನೆ. ಅವನು ಒಂದು ಪ್ಲೇಸಿಗೆ ಹೋಗಬೇಕಾಗಿರುತ್ತೆ, ಹೋಗ್ತಿರ್ತಾನೆ. ಅಲ್ಲೊಂದು ನದಿ ಬಂದುಬಿಡುತ್ತೆ ಮಿಡಲಲ್ಲಿ ಬಂದು ಅಲ್ಲಿರೋ ಊರಿನವ್ರಿಗೆ ಕೇಳ್ತಾನೆ, ನಾನು ನದಿ ಆ ಕಡೆ ಹೋಗಬೇಕು, ಹೇಗೆ ಹೋಗಬೇಕು ಅಂತ. ಅವ್ರು ಹೇಳ್ತಾರೆ, ನೀನೇನಾದರೂ ನೀನು ಕಾರಲ್ಲಿ ಹೋದರೆ ಇದು 6 ಗಂಟೆ ಆಗುತ್ತೆ. ಸಪೋಸ್ ನೀ ಏನಾದರೂ ಇಲ್ಲಿ ಬೋಟ್ ಇದೆ, ಸ್ಮಾಲ್ ತೆಪ್ಪದ ಥರ ಇರುತ್ತೆ, ನೀ ಅದರಲ್ಲಿ ಹೋದರೆ 20ರಿಂದ 25 ನಿಮಿಷದಲ್ಲಿ ಸೇರಿಸ್ಬೋದು. ಅವ್ನು ನಾವಿಕನ ಕೇಳು ಅಂತ ಕೇಳ್ತಾರೆ. ಅಲ್ಲಿ ಒಬ್ಬ ನಾವಿಕ ಇರ್ತಾನೆ, ಕರೀತಾರೆ. ಈ ಬಿಸ್ನೆಸ್ ಮ್ಯಾನಿಗೆಲ್ಲ ಹೊರಗಡೆ ಹೋಗಿ ಬರಬೇಕಂತೆ, ಮಾತಾಡ್ಕೊಳಪ್ಪ. ಅವನು ಅಂತಾನೆ, ನಿಮಗೆ ಅಲ್ಲಿ ಆ ಕಡೆ ಬಿಟ್ಟು ನಿಮ್ಮದೆಲ್ಲ ಇನ್ಸ್ಪೆಕ್ಷನ್ ಮುಗಿಸ್ಕೊಳ್ಳಿ, ನಿಮಗೆ ವಾಪಸ್ ಕರ್ಕೊಂಡು ಬರ್ತೀನಿ, ನನಗೊಂದು 500 ರೂಪಾಯಿ ಕೊಡಿ ಅಂತ. ಆ ಬಿಸ್ನೆಸ್ ಮ್ಯಾನ್ ಆಯ್ತಪ್ಪ ಬಾ ಅಂತಾನೆ. ಹಾಗೆ ನಾವಿಕ ಹೋಗ್ತಿರ್ತಾರೆ. ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಅವನಿಗೆ ಕೇಳ್ತಾನೆ, ನೋಡಪ್ಪ, ನಮ್ಮ ಭಾರತದಲ್ಲಿ ತುಂಬ ಜನ ಸಾಹುಕಾರಿದ್ದಾರೆ, 20 ಟಾಪ್ ಸಾಹುಕಾರದ ಲಿಸ್ಟ್ ನಿನಗೆ ಗೊತ್ತಾ ನಿನಗೆ ಅಂತ. ಇಲ್ಲ ಸ್ವಾಮಿ, ನನಗೇನು ಗೊತ್ತಿಲ್ಲ ಅಂತಾನೆ. ಅದಕ್ಕೆ ಅವನಂತಾನೆ, ಹಂಗಿದ್ರೆ ನಿನ್ನ ಕಾಲು ಭಾಗ ಆಯುಷ್ ವೇಸ್ಟ್ ಆದಾಗೆ, ಯಾಕೆಂದರೆ ಅದು ಕೂಡ ಗೊತ್ತಿಲ್ಲ ಅಂದರೆ ಏನು ನೀನು ಹಾಗೆ ಹೀಗೆ ಅಂತ. ಅವನು ನಾವಿಕ ಹಂಗೆ ನಡೆಸ್ಕೊತ ಹೋಗ್ತಿರ್ತಾನೆ. ಅವನ ಪೊಸಿಷನ್ ಇವನಿಗೆ ಅರ್ಥ ಆಗ್ತಿಲ್ಲ ಅಂತ. ಇನ್ನು ಸ್ವಲ್ಪ ದೂರ ಹೋದ ತಕ್ಷಣ ಅವ್ನು ಕೇಳ್ತಾನೆ, ನೀನು ಮೆಹ್ತಾ ಆ್ಯಂಡ್ ಮೆಹ್ತಾ ಕಂಪ್ನಿದು ಹೆಸರು ಕೇಳಿದೀಯಾ ಅಂತ. ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅಂತ. ಅಯ್ಯೋ, ನಮ್ಮ ಕಂಪ್ನಿ ಹೆಸರೇ ಕೇಳಿಲ್ವಾ ನೀನು? ಹಂಗಿದ್ರೆ ಇನ್ನೂ ಕಾಲು ಭಾಗ ಲೈಫ್ ವೇಸ್ಟ್ ಆದಾಗೆ. ಯಾಕೆಂದರೆ ನಮ್ಮದು ಇಂಡಿಯಾದಲ್ಲೇ ಟಾಪ್ 20 ಕಂಪ್ನೀಸ್ನಲ್ಲಿ ನಮ್ಮದು ಒಂದು, ಹಾಗೆ ಹೀಗೆ ಅಂತಾನೆ. ಹೌದಾ, ನನಗೆ ಗೊತ್ತೇ ಆಗಿರಲಿಲ್ಲ ಸರ್ ನನಗೆ ಅಂತ. ಹೋಗ್ತಾ ಇರ್ತಾನೆ, ಮತ್ತೆ ಕೇಳ್ತಾನೆ, ಮತ್ತೆ ನಿನಗೆ ಗೊತ್ತಾ ನಂದು ಆಸ್ತಿ ಎಷ್ಟಿದೆ ಅಂತ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಅಂತಾನೆ. ಅಯ್ಯೋ, ನನ್ನ ನೆಟ್ವರ್ಕ್ ಬಗ್ಗೆನೇ ಗೊತ್ತಿಲ್ವಾ ನಿನಗೆ? ನಂದು 1 ಲಕ್ಷ ಕೋಟಿಗಿಂತ ಹೆಚ್ಚಿಗೆ ನನ್ನ ಹತ್ರ ಆಸ್ತಿ ಇದೆ, ನಿನಗೆ ಗೊತ್ತಾ ಅಂತ. ಬೋಟ್ ಮ್ಯಾನ್ ಅಂದ್ಕೊತಾನೆ, ಏನಪ್ಪ ನನ್ನ ಪರಿಸ್ಥಿತಿನೇ ಅರ್ಥ ಮಾಡ್ಕೊತಿಲ್ಲ ಈ ಮನುಷ್ಯ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾನೆ ಅಂತ. ಅವನಿಗೆ ಇರಿಟೇಟ್ ಕೂಡ ಆಗ್ತಿರುತ್ತೆ. ಹಂಗೆ ಮತ್ತೆ ಹೇಳ್ತಾನೆ, ಮತ್ತೆ ಕಾಲು ಭಾಗ ಲೈಫ್ ವೇಸ್ಟ್ ಆಯ್ತು ನೋಡ್ಕೊ. ಹಾಗೆ ಹೇಳ್ತಾ ಹೋಗ್ತಿರ್ತಾನೆ. ಅವನು ಸ್ವಲ್ಪ ಆರೋಗ್ಯನ್ಸಿ ಹೆಚ್ಚಿಗೆ ಇರುತ್ತೆ. ಇನ್ನೇನು ಮುಕ್ಕಾಲು ಭಾಗ ಹೋಗಿರ್ತಾರೆ. ಆವಾಗ ಆ ನಾವಿಕ ಕೇಳ್ತಾನೆ, ಸರ್ ನಿಮಗೆ ಈಜು ಬರುತ್ತಾ ಅಂತ. ಯಾಕಪ್ಪ ಅಂತ ಕೇಳ್ತಾನೆ ತಕ್ಷಣ. ಏನಿಲ್ಲ ಸರ್, ಬೋಟಲ್ಲಿ ಹೋಲಾಗಿದೆ, ಹೋಲಲ್ಲಿ ನೀರು ಬರ್ತಿದೆ, ಒಂದು 5ರಿಂದ 10 ನಿಮಿಷ ಒಂದು ಸ್ವಲ್ಪ ದೂರದಲ್ಲೇ ಮುಳುಗೋಗುತ್ತೀಗ ಅಂತ. ಅವನು ಶಾಕ್ ಆಗ್ಬಿಡ್ತಾನೆ. ಇವನು ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು ಕೇಳ್ಕೊತಾನೆ, ದಯವಿಟ್ಟು ನನಗೆ ಹೇಗಾದರೂ ಮಾಡಿ ಆ ಕಡೆ ದಡ ಸೇರ್ಸಪ್ಪ, ನಿನಗೆ 10,000 ಕೋಟಿ ಬೇಕಿದ್ರೆ ಕೊಡ್ತೀನಿ ಅಂತ. ಆಗ ಅವನು ನಗ್ತಾನೆ, ಸರ್ ನನಗೇನು ಬೇಡ, ನೀವು ಮಾತಾಡಿರೋ 500 ರೂಪಾಯಿ ಕೊಟ್ಟರೆ ಸಾಕು, ನಾನು ನಿಮಗೆ ದಡ ಸೇರಿಸ್ತೀನಿ, ನನಗೆ ಸ್ವಿಮ್ಮಿಂಗು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವನು ಹೀಗೆ ಕರ್ಕೊಂಡು ಆ ಕಡೆ ನದಿ ತೀರದಲ್ಲಿ ಬಿಟ್ಟು ಹೇಳ್ತಾನೆ, ಸರ್ ಜೀವನದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಸಾಕಷ್ಟು, ನಾನು ತಿಳ್ಕೊಂಡಿದ್ದೀನಿ, ನೀವು ಕಲ್ತಿದ್ದೀರಾ, ನಾನು ಕಲ್ತಿದ್ದೀನಿ. ಆದರೆ ಅವರವರಿಗೆ ಏನೇನು ಅನುಕೂಲನೋ ಹಾಗೆ ಬದುಕ್ತಿರ್ತೀವಿ ಹೊರತು ಯಾರು ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ ಸರ್ ಅಂತ. ಸೊ ಇದ್ರ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮಗೆ ಎಲ್ಲರಿಗೂ ಅವ್ರಿಗೆ ಆದಂಥ ಒಂದು ಕೆಪ್ಯಾಸಿಟಿ ಇರುತ್ತೆ, ಅವ್ರಿಗೆ ಆದಂಥ ಒಂದು ಸ್ಟ್ರೆಂತ್ ಇರುತ್ತೆ. ಯಾರಿಗೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಲೈಫಲ್ಲಿ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಮತ್ತು ಮುಂದಿನ ವಿಡಿಯೋದಲ್ಲಿ ಕಿರು ಕಥೆಯಿಂದ ನಿಮಗೆ ಮೋಟಿವೇಶ್ನಲ್ ಆಗಿರ್ಬೋದು, ಒಂದು ಇನ್ಸ್ಪಿರೇಷ್ನಲ್ ಸ್ಟೋರಿನ ಮತ್ತೆ ಹೇಳ್ತೀನಿ. ಧನ್ಯವಾದಗಳು.